ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಆತನ ಆಲಯದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಗೆ ಕರ್ತನು ಸೇರಿ ಬರುವಂತೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ತಿರುಗಿ ಮತ್ತೆ ನಾವು ನಮ್ಮ ಸತ್ಯವೇದವನ್ನ ಅರಣ್ಯಕಾಂಡ 11ನೇ ಅಧ್ಯಾಯಕ್ಕೆ ತಿರುಗಿಸೋಣ. 11ನೇ ಅಧ್ಯಾಯವನ್ನು ಮುಗಿಸಿ ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಅನ್ನೋದು ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಅನೇಕ ವಿಚಾರಗಳನ್ನು ಕರ್ತನಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. 11ನೇ ಅಧ್ಯಾಯದಲ್ಲಿ ಅನೇಕ ಘಟನೆಗಳು ನಡೀತಾ ಇದ್ದಾವೆ. ಆ ಘಟನೆಗಳ ಒಂದೊಂದು ಘಟನೆಗಳನ್ನು ಕೂಡ ನಾವು ಆತ್ಮಿಕ ಅರ್ಥಗಳನ್ನ, ನಡೆದಂತ ಘಟನೆ ತಾತ್ಪರ್ಯವನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ಳುವುದಾದ್ರೆ, ಇಸ್ರೇಲರು ಮಾಡಿದ ತಪ್ಪನ್ನ ನಾವು ಮಾಡೋದಿಲ್ಲ. ಇಸ್ರೇಲರು ಆ ದೇವರ ಒಂದು ವಿರುದ್ಧವಾಗಿ ಮಾಡಿದಂತ ಕಾರ್ಯಗಳನ್ನು ನಾವು ಮಾಡೋದಿಲ್ಲ. ಅದೇ ರೀತಿಯಲ್ಲಿ ನಾವೆಲ್ಲಿ ಆಶೀರ್ವಾದ ವಂಚಿತರಾಗಿದ್ದೇವೆ ಅನ್ನೋದನ್ನ ತಿಳಿದುಕೊಳ್ಳುವವರಾಗಿದ್ದೇವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪೂರ್ವಭಾವಿಯನ್ನ ಹೇಳದೆ, ಯಾಕಂದ್ರೆ ನಿನ್ನೆ ದಿವಸ ನಾನು ತಿಳಿಸಿದೆ. ಈಗ ನೇರವಾಗಿ ನನ್ನ ಟಾಪಿಕ್ಗೆ ಹೋಗ್ತೇನೆ. ಅರಣ್ಯಕಾಂಡ 11ನೇ ಅಧ್ಯಾಯ 18ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಇವರಿಗೆ ಏನಾಯ್ತು ಒಂದನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಏನಾಯ್ತು, ಅರಣ್ಯದಲ್ಲಿ ನಡೆಯುತ್ತಾ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಐಗುಪ್ತ ದೇಶ ನೆನಪಾಗುವುದಕ್ಕೆ ಪ್ರಾರಂಭ ಆಯ್ತು. ಅದಕ್ಕಿಂತ ಹೆಚ್ಚಿನದಾಗಿ ನಮಗೆ ಅನುಷ್ಠಾನವಿಲ್ಲಲ್ಲ, ನಮಗೆ ಈ ಮನ್ನ ತಿಂದು 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 ಸಾಕಾಗೋಗಿದೆ. ಪ್ರತಿ ದಿನವೂ ಕೂಡ ಯಾವ ರೀತಿಯಲ್ಲಿ ಇಡ್ಲಿ ಸಾಂಬಾರ್ ತಿಂದ್ರೆ ನಮಗೆ ಸುಸ್ತಾಗುತ್ತೋ, ಅದೇ ರೀತಿಯಲ್ಲಿ ಈ ಮನ್ನವನ್ನ ತಿಂದು 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 ಆ ರೊಟ್ಟಿಯನ್ನ ಬೇಯಿಸಿ ತಿಂದು ತಿಂದು ಇವರಿಗೆ ಸಾಕಾಗೋಗಿದೆ. ಈಗೇನು ಅಂತಂದ್ರೆ ಕಡಿಯಕ್ಕೆ ಏನಾದ್ರೂ ಬೇಕು ಅನ್ನೋ ರೀತಿಯಲ್ಲಿ ಅನ್ಸ್ಬಿಟ್ಟಿದೆ. ತಿನ್ನಕ್ಕೇನಾದ್ರೂ ಬೇಕು. ಈ ಕೊರೋನಾ ಟೈಮಲ್ಲಿ ಈ ಮಾಂಸಾಹಾರಗೋಸ್ಕರ ಓಡಾಡಿದಷ್ಟು ಜನ ಹೆಂಗೆ ಸ್ಟಾಕ್ ಗಳನ್ನ ಮಾಡ್ತಿದ್ರೆ, ಮನೆಯೆಲ್ಲ ಇದು ಏನೋ ಪೌಲ್ಟ್ರಿ ಆಗಿತ್ತು. ಆ 3-4 ಕೋಳಿಗಳನ್ನ ಎತ್ಕೊಂಡು ಹೋಗಿದೆ ನೋಡಿ ಬೈಕಲ್ಲಿ. ಅದು ಅದೇ ಇರೋದಂದ್ರೆ ಏನು ಕ್ಲೀನಿಂಗ್ ಇಲ್ಲ, ಏನಿಲ್ಲ, ಎಲ್ಲ ನಾವೇ ಅಂತ ಅನ್ಕೊಂಡು ತಗೊಂಡೋಗಿರೋದು ಇದೆ. ಆ ರೀತಿಯ ಪರಿಸ್ಥಿತಿಯಲ್ಲೂ ಕೂಡ ನಾವು ಕೂಡ ಕಣ್ಣ ಮುಂದೆ ನಡೆದಿರೋದನ್ನ ನೋಡಿ. ಅದೇ ರೀತಿಯಲ್ಲಿ ಇಲ್ಲಿ ಇವರು ಮಾಂಸವನ್ನ ಕೇಳ್ತಾ ಇದ್ದಾರೆ. ಕೇಳಿದಾಗ ದೇವರು ಬೇಸತ್ತು. ಅವರ ಮಾಂಸ ಕೇಳೋದು ಪರವಾಗಿಲ್ಲ, ಅವರ ಮಾತುಗಳಿದೆಯಲ್ಲ, ಅವರ ಮಾತುಗಳನ್ನ ಕೇಳಿ, ಅವರ ವ್ಯವಹಾರ, ದೇವರ ಜೊತೆ ನಡೆಸಿದ ವ್ಯವಹಾರವನ್ನ ಕೇಳಿ ಬೇಸತ್ತು. ಕರ್ತನು ಇದೇಂದಿಗೆ ಒಂದು ಸಾರಿ ಏನಿಗೆ ಆಸೆ ಆಗಿದಿಲ್ಲ, ಕೊಟ್ಟು ಬಿಡ. ನಾವು ಮಕ್ಕಳು ಕೂಡ ಕೆಲವು ಸರಿ ನಮಗೆ ಕೊಡೋದಕ್ಕೆ ಮನಸ್ಸಿರೋದಿಲ್ಲ, ಆ ಕೊಡುವಂತ ಸಮಯನೂ ಆಗಿರೋದಿಲ್ಲ. ಹಠ ಹಿಡ್ದು ಕೇಳಿದಾಗ ನಾವೇನ್ ಮಾಡ್ತೀವಿ, ಒಂದು ಸಾರಿ ಅವನಿಗೆ ಕೊಟ್ಕೊಂಡು ಏನಾದ್ರೂ ಮಾಡ್ಕೊಂಡು ಇದರ ಪರಿಣಾಮ ಮುಂದೆ ಏನಾದ್ರೂ ಕೂಡ ಅನುಭವಿಸೋಣ, ಅವನು ಅನುಭವಿಸ್ಲಿ ಅನ್ಕೊಂಡು ನಾವು ಡಿಸೈಡ್ ಮಾಡ್ತೇವೆ. ಇದೇ ರೀತಿಯಲ್ಲಿ ಕೆಲವು ಆಶೀರ್ವಾದಗಳ ವಿಚಾರವಾಗಿ ದೇವರ ಸನ್ನಿಧಿಯನ್ನು ನಾವೇನ್ ಮಾಡ್ತೇವೆ, ಒಂದು ಸಾರಿ ಇವನು ಕೇಳ್ತಾ ಇದ್ದಾರಲ್ಲ, ಇಷ್ಟೊಂದು ಕೇಳ್ತಾ ಇದ್ದಾರಲ್ಲ ಅಂದ್ರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿಂದ ಅನ್ನೋ ವಿಚಾರ ಅದು ಬೇರೆ ಇದೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರೆ ಯಾವ್ದ್ರ ವಿಚಾರ, ದೇವರ ಚಿತ್ತದ ಪ್ರಕಾರವಾಗಿ ಪ್ರಾರ್ಥನೆ, ನೀವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಆ ವಿಧವೆ ತನ್ನ ಒಂದು ನ್ಯಾಯಕ್ಕೋಸ್ಕರ ಕೇಳ್ಕೊಳ್ತಾರೆ. ನ್ಯಾಯ ಕೇಳೋದು ತಪ್ಪೇನಲ್ಲ, ಆದ್ರೆ ದೇವರ ಚಿತ್ತದ ವಿರುದ್ಧವಾಗಿ ದೇವರಿಗೆ ಇಷ್ಟ ಇಲ್ಲದ ಸಮಯದಲ್ಲಿ, ದೇವರು ಕೊಡುವುದಕ್ಕೆ ಆ ಸಮಯವಲ್ಲ ಅಂತ ಅಂದುಕೊಂಡಂತ ಸಮಯದಲ್ಲಿ ನನಗೆ ಇದು ಬೇಕು 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 ಅಂತ ಕೇಳುವಾಗ ದೇವರು ಏನ್ ಮಾಡಿದ್ರು, ಒಂದು ಸಾರಿ ಅವರಿಗೆ ಕೊಟ್ಟು ಬಿಡೋಣ. ರಾತ್ರಿ ಹಗಲು ಈ ಒಂದು ವಿಚಾರಕ್ಕೋಸ್ಕರ ನನ್ನ ಹತ್ರ ಪೀಡಿಸ್ತಾ ಇದ್ದಾನೆ ನನ್ನ. ಅದೇ ರೀತಿಯಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ, ಇಷ್ಟೆಲ್ಲ ದೇವರ ಅದ್ಭುತಗಳನ್ನ ಮಾಡಿ ಬಡವರಾಗಿದ್ದವರನ್ನ, ದಾಸತ್ವದಲ್ಲಿದ್ದವರನ್ನ ಕೈ ತುಂಬ ಚಿನ್ನ ಕೊಟ್ಟು ಕಳಿಸಿ ಈಗೆಲ್ಲ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಅದಕ್ಕೆ ಒಂದನ್ನು ತಿಳ್ಕೋಬೇಕು, ನಾವು ಶ್ರೀಮಂತರಾದ ಮೇಲೆ ನಮ್ಮ ಕಣ್ಣು ಕೆಳಗಡೆ ನಿಲ್ಲೋದಿಲ್ಲ, ಮೇಲ್ಮೇಲೆ ನಿಲ್ಲುತ್ತೆ. ಅದಕ್ಕೋಸ್ಕರವಾಗಿ ನಾವು ಐಶ್ವರ್ಯವಂತರಾಗಬಾರದು. ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾವು ತೃಪ್ತರಾಗಿ ಜೀವನ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮ್ಮ ಕಣ್ಣು ಕೆಳಗಡೆ ಮೇಲೆ ಎಲ್ಲ ಸೇರಿಸುತ್ತೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಈ ರೀತಿಯಲ್ಲಿ 18ನೇ ವಚನದಲ್ಲಿ ಅದಲ್ಲದೆ ಇಸ್ರಾಯೇಲರಿಗೆ ಹೀಗೆ ಹೇಳು, ಕರ್ತನ ಹೀಗೆ ಹೇಳು ಅಂತ ಹೇಳ್ತಾರೆ, ನಾಳೆಗೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ನಾಳೆ ನಿಮಗೆ ಮಾಂಸಾಹಾರವು ದೊರೆಯುವುದು. ಕರ್ತನೆ ಹೇಳುತ್ತಿರುವಂತ ಶುದ್ಧಾಚಾರ ಏನು?
ಕೈ ತೊಳ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ನಾಳೆ ಒಂದು ಒಳ್ಳೆ ಕೋಳಿ ಮಾಂಸ ಸಾರು ಮಾಡ್ಕೊಡ್ತೀನಿ, ಆ ರೀತಿ ಹೇಳ್ತಾ ಇದಾರ. ಅದಕ್ಕೊಂದು ಕಡುಬುನು ಮಾಡಿ, ಅದಕ್ಕೊಂದು ಶಾವ್ಗೆನೂ ಮಾಡಿ ಚೆನ್ನಾಗಿ ರೆಡಿ ಮಾಡಿ ಇಟ್ಟಿರ್ತೀನಿ, ಚೆನ್ನಾಗಿ ಬಾರಿಸ್ತೀರಂತೆ ಅಂತ ಅನ್ಕೊಂಡು ಹೇಳ್ತಾ ಇದಾರೆ. ನನಗೂ ಆಶ್ಚರ್ಯ ಆಯ್ತು. ಇಲ್ಲಿ ಇವ್ರು ಕೇಳಿದ್ದು ಮಾಂಸ, ಕರ್ತನ ಮಾಂಸವನ್ನ ಕೊಡ್ತಾ ಇದ್ದಾನೆ. ಇದ್ಯಾಕೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ. ಇದ್ಯಾಕೆ ನಿನ್ನನ್ನು ಶುದ್ಧ ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಇಸ್ರೇಲ್ರು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು, ಮೋಶೆ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ, ಮೋಶೆ ಅರ್ಥ ಮಾಡ್ಕೊಂಡು, ಯಾಕೆಂದ್ರೆ ಆತನಿಗೆ ಮತ್ತು ದೇವರಿಗೆ ಇದ್ದ ಕನೆಕ್ಷನ್ ಆಗಿತ್ತು. ಆದ್ರೆ ಇಸ್ರೇಲ್ರು ಯಾವ ರೀತಿ ಅರ್ಥ ಮಾಡ್ಕೊಂಡು ಶುದ್ಧ ಮಾಡಿಕೊಳ್ಳ್ರಿ ಅಂತ ಅಂದಾಗ, ನಾವಿದನ್ನು ಯಾವ ರೀತಿಯಲ್ಲಿ ಶುದ್ಧ ಮಾಡ್ತೀವಿ? ಯಾಕಂದ್ರೆ ಮಾಂಸ ತಿನ್ನೋದಕ್ಕೆ ದೇಹ ಎಲ್ಲ ಶುದ್ಧ ಆಗುವಂತ ಅವಶ್ಯಕತೆ ಇಲ್ಲ. ಕೇವಲ ಕೈಯಲ್ಲಿರುವ ಗಲೀಜನ್ನು ತೆಗೆದು ತಿಂದ್ರೆ ನಡೆಯುತ್ತೆ. ಆದ್ರೆ ಇಲ್ಲಿ ಕರ್ತನ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೀವು ಶುದ್ಧ ಮಾಡಿಕೊಂಡ್ರೆ, ಅಂದ್ರೆ ಹಲವು ಕಡೆಯಲ್ಲಿ ಕರ್ತನ ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳಿ. ನಾಳೆ ನಿಮ್ಮ ಜೀವಿತದಲ್ಲಿ ಕರ್ತನ ಅದ್ಭುತ ಮಾಡಿ, ನಾಳೆ ನಿಮ್ಮನ್ನು ನೀವು ಶುದ್ಧ ಮಾಡಿದ್ರೆ ನಾಳೆ ನಿಮಗೋಸ್ಕರ ದೇವರು ಯುದ್ಧ ಮಾಡ್ತಾನೆ. ಈ ರೀತಿಯಲ್ಲಿ ಕರ್ತನು ದೊಡ್ಡ ದೊಡ್ಡ ಸಂದರ್ಭದಲ್ಲಿ ಹೇಳಿದಂತ ಮಾತನ್ನೇ ತಿರುಗಿ ಇಲ್ಲಿ ಹೇಳ್ತಿದ್ರೆ, ನಿಮ್ಮನ್ನ ನೀವು ಶುದ್ಧ ಮಾಡಿಕೊಳ್ಳ್ರಿ, ನಾಳೆ ನಿಮಗೆ ಮಾಂಸಾಹಾರ ದೊರೆಯುವುದು. ಹಲ್ಲೆಲೂಯಾ. ಮಾಂಸವನ್ನ ಪಡೆದು ತಿನ್ನುವಂತ ಬರದಲ್ಲಿ ಇವರ ಬಾಯಿ ತುಂಬಾ ಮಾತಾಡ್ಬಿಟ್ಟಿದೆ. ಏನಂತ ಮಾತಾಡಿದೆ? ನೀವು ಯೆಹೋವನಿಗೆ ಕೇಳಿಸುವಂತೆ ನಮಗೆ ಮಾಂಸವನ್ನು ಕೊಡುವವರೇ ಇಲ್ಲ, ಐಗುಪ್ತ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದೇವಲ್ಲ ಎಂದು ಅಳುತ್ತಾ ಹೇಳಿದ್ದರಿಂದ ಯೆಹೋವನೇ ನಿಮಗೆ ಮಾಂಸವನ್ನು ತಿನ್ನಲಿಕ್ಕೆ ಕೊಡುವನು. ಏನ್ ಹೇಳಿದ್ರಂತೆ ಅವರು? ಮಾಂಸವನ್ನು ನಮಗೆ ಕೊಡೋರೇ ಇಲ್ಲ. ನಾವು ಐಗುಪ್ತ ದೇಶದಲ್ಲಿ ಎಲ್ಲಿ ಆ ದಾಸತ್ವದ ಮಧ್ಯದಲ್ಲಿ ಆ ಒಂದು ಐಗುಪ್ತರು ಬಿಟ್ಟಿರೋದ ಎಂಜಲು ತಿಂದಿದ್ದನ್ನ ಅದು ಚಂದ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ. ಅದು ರುಚಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದು ರುಚಿಯಾಗಿತ್ತು ಅಂತ ಹೇಳ್ತಾರೆ. ಇವತ್ತಿನ ದಿವಸ ಕರ್ತನ ಬಿಡುಗಡೆ ಕೊಟ್ಟು ಆಕಾಶದಿಂದ ಮಂಜಿನ ರೀತಿಯಲ್ಲಿ ಮಣ್ಣ ಸುರಿಸಿದೆ. ನಾವು ಮಂಜೆ ನೋಡಿಲ್ಲ, ಆದ್ರೆ ಹಿಬ್ಬನಿ ನೋಡಿದೀವಿ. ಆ ಇಬ್ಬನಿಯ ರೀತಿಯಲ್ಲಿ ಮನ್ನ ಸುರಿತಾರೆ. ಹಲ್ಲೆಲೂಯಾ. ಆ ಮನ್ನದ ಟೇಸ್ಟ್ ನೋಡೋದಾದ್ರೆ ಅದು ಕೊತ್ತಂಬರಿ ಕಾಳಿನ ಜೇನುತುಪ್ಪದ ದೋಸೆಯನ್ನ ಮಿಕ್ಸ್ ಮಾಡಿ ತಿಂದ ರೀತಿಯಲ್ಲಿ ಸಿಹಿ ಇದೆಯಲ್ಲ. ಯಾಕೆ ಜೇನುತುಪ್ಪನ ಕರ್ತನಲ್ಲಿ ತಂದಿದ್ದಾರೆ ಅಂದ್ರೆ ಕರ್ತನ ವಾಕ್ಯಕ್ಕೆ ಅದು ಅರ್ಥ ಕೊಡ್ತಾ ಇದೆ. ಕರ್ತನ ವಾಕ್ಯ ಜೇನುತುಪ್ಪಗಳಿಂದ ಸಿಹಿಯಾದ. ಹಲ್ಲೆಲೂಯಾ. ಇಲ್ಲಿಯ ಜೇನುತುಪ್ಪ ಅಲ್ಲ, ದೇವರು ಕೊಟ್ಟಿರುವಂತ ಜೇನುತುಪ್ಪದ ಸಿಹಿಯನ್ನು ನಾವು ಕಂಡಿಲ್ಲ. ಅವರಿಗಾದ್ರೂ ಕಂಡ್ರೆ ಸಿಕ್ತು, ಆದ್ರೆ ಅದರ ರುಚಿಯನ್ನ ಯಾವುದಕ್ಕೂ ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈಗಿನ ಇಸ್ರೇಲ್ ದೇಶದ ಜೇನನ್ನೇ ನಾವು, ಒರಿಜಿನಲ್ ಜೇನನ್ನೇ ನಾವು ತಿನ್ನಬೇಕು ಅಂತಂದ್ರೇನು ಅದರ ಸಿಹಿಯನ್ನ ನಾವು ಮ್ಯಾಚ್ ಮಾಡಿ. ಯಾಕಂದ್ರೆ ಕರ್ತನ ಹೇಳ್ತಾನೆ, ಆ ದೇಶ ಹಾಲು ಜೇನು ಹರಿಯುವಂತಹ ದೇಶ. ವಿಶೇಷವಾಗಿ ಜೇನಿನ ವಿಚಾರ ಕರ್ತನ ಹೇಳಿದ, ಹಾಲು ಜೇನು ಹರಿಯುವಂಥದ್ದು. ಅಂತ ಟೇಸ್ಟ್ ಇದುವರೆಗೂ ಕಂಡಿಲ್ಲ, ಇದುವರೆಗೂ ನೋಡಿಲ್ಲ, ಇದುವರೆಗೂ ನಾವು ಅನುಭವನೆ ಮಾಡಿಲ್ಲ. ಅಂತ ಒಂದು ಟೇಸ್ಟ್ ಇರುವಂತಹ ಫುಡ್ ಅನ್ನ ಯಾರು ಕೊಟ್ಟಿದ್ದಾರೆ? ಕರ್ತನು ಇಸ್ರೇಲರಿಗೆ ಕೊಟ್ಟಿದ್ದಾರೆ. ಇಸ್ರೇಲ್ ಕೊಟ್ಟಾಗ ಬೆಳಿಗ್ಗೆ ಏನು ಮಾಡಬೇಕು ಅಂತ ಇಲ್ಲ, ಯಾವುದೇ ಒಂದು ಅರಣ್ಯಕ್ಕೆ ಹೋಗ್ಬೇಕು ಅಂತಿಲ್ಲ, ಯಾವುದೇ ಕಷ್ಟ ಪಡಬೇಕಂತಿಲ್ಲ. ಬೆಳಗ್ಗೆ ಬಂದು ನಿಂತ್ರೆ ಸಾಕು, ಫುಡ್ ರೆಡಿ. ಖಾಲಿ ಏನ್ ಮಾಡ್ಬೇಕಿತ್ತು? ಅದನ್ನ ಪುಡಿ ಮಾಡ್ಬೇಕಾಗಿತ್ತು, ರೊಟ್ಟಿ ಮಾಡ್ಕೊಂಡು. ಯಾಕಂದ್ರೆ ನೀವು ಖಾಲಿ ತಿನ್ನೋದಿಲ್ಲ. ಖಾಲಿ ತಿನ್ನೋದಾದ್ರೆ ಅದು ಸಾಧ್ಯನೇ, ಕಾಳುಗಳನ್ನು ತಿನ್ನೋದಾದ್ರೆ. ಆದ್ರೆ ಇವ್ರು ಖಾಲಿ ತಿನ್ನೋದಿಲ್ಲ, ಅದನ್ನ ರೊಟ್ಟಿ ಮಾಡಿ ತಿನ್ನೋದ್ರಿಂದ ರೊಟ್ಟಿ ಮಾಡಿ ತಿನ್ಕೊಳ್ಳಿ ಅಂತ ಅನ್ಕೊಂಡು ಕರ್ತನೆ ಹೇಳಿದ್ದಾನೆ. ಈಗ ಈ ಅಂಗನವಾಡಿಯಲ್ಲಿ ಫುಡ್ ಕೊಡ್ತಾನೆ. ಫುಡ್ ಕೊಟ್ಟದ್ರಿಂದ ಅದನ್ನ ಉಂಡೆ ಮಾಡಿ ತಿನ್ಬೇಕು ಅಂತಾನೆ ಏನೂ ಇಲ್ಲ. ನಾವು ಮಕ್ಕಳು ಹೆಂಗ್ ಆಟ ಆಡ್ಕೊಂಡು ಹೆಂಗ್ ತಿಂತೀವಿ ಅಂತಂದ್ರೆ ಫುಡಿನ ಬಾಯಿಗೆ ಹಾಕೊಂಡು ಬಾಯಿಗೆ ಹೋಗಿ ತಿಂತ. ವೆರೈಟಿ ಆಫ್ ಫುಡ್, ಅದರಲ್ಲಿ ವೆರೈಟಿ ಆಫ್ ರೀತಿಯಲ್ಲಿ ಮಾಡಿ ತಿನ್ನುವಂತ ಯಾಕೆಂತಂದ್ರೆ ಅದು ರೆಡಿ ಆಗಿದೆ. ಖಾಲಿ ನೀರು ಬೆರೆಸಿದ್ರೆ ಸಾಕು, ಅದು ಹಾಗೆ ಫುಡ್ ಆಗಿ ಮಾಡ್ಬೇಕು. ಕೆಲವರು ಕಾಯಿ ಹಾಕಿ, ಕೊಬ್ಬರಿ ಹಾಕಿ, ಏನೇನೋ ಮಾಡಿ ತಿಂದಿರೋದು ಕೂಡ, ನಾವು ಕೊಟ್ಟಿರೋದು ಕೂಡ ಇದೆ, ನಾವು ತಿಂದಿರೋದು ಕೂಡ ಇದೆ. ಯಾಕಂದ್ರೆ ನಾವು ಯಾವುದೇ ರೀತಿಯಲ್ಲಿ ನ್ಯೂಟ್ರಿಷಸ್ ಫುಡ್ ಅಲ್ಲಿ ಇದು ಬೆಳೆದವರಲ್ಲ. ನಮ್ಗೆ ಅಂಗನವಾಡಿಯಲ್ಲಿರುವಂತ ಉಪ್ಪಿಟ್ಟು ಆದ್ಮೇಲೆ ಈ ಒಂದು ಫುಡ್ಡೇ ನಮ್ಗೆ ಆಹಾರ. ಚಿಕನ್ ನಲ್ಲಿ ಅದು ಸಿಕ್ಕಿಬಿಟ್ರೆ ಸಾಕು ಅನ್ನೋ ರೀತಿಯಲ್ಲಿ ಅದು ಎಷ್ಟು ಪ್ರತಿದಿನ ಕೊಟ್ಟರು ಕೂಡ ತಿಂತಾ ಇದೆ. ಈಗಲೂ ಕೂಡ ಆ ರುಚಿ ಹೇಳಿದಾಗ ಬಾಯಲ್ಲಿ ಬರ್ತಾ ಇದೆ ಆ ರುಚಿ.
ಯಾಕಂದ್ರೆ ಜೀವನದ ಕಷ್ಟ ನಷ್ಟಗಳು ಏನು ಅಂತ ಅನ್ಕೊಂಡು ನಮ್ಗೆ ತಿಳಿದಿರ್ಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಹೇಳ್ತಾ ಇದ್ದಾರೆ, ಮಾಂಸವನ್ನ ಕೊಡುವವರೇ ಇಲ್ಲ. ದೇವರು, ಇದು ಇಸ್ರೇಲ್ರು ಮಾತಾಡ್ತಿರೋದಲ್ಲ, ದೇವರು ಅವರ ಬಾಯಲ್ಲಿ ಬಂದಿರುವಂತ ಮಾತನ್ನ ಅಂಡರ್ಲೈನ್ ಮಾಡಿಟ್ಟಿದ್ದಾರೆ. ಏನಂತ ಅಂಡರ್ಲೈನ್? ನಮಗೆ ಮಾಂಸವನ್ನ ಕೊಡುವವರೇ ಇಲ್ಲ. ಐಗುಪ್ತ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದಲ್ಲ ಎಂದು ಏನ್ ಮಾಡಿದ್ರಂತೆ? ಅಳುತ್ತ ಕಣ್ಣೀರಿಡುತ್ತ, ಒಂದು ಮಾಂಸಗೋಸ್ಕರವಾಗಿ ಅಳುತ್ತ ಕಣ್ಣೀರಿಡುತ್ತ ಮಾತಾಡ್ಬಿಟ್ಟಿದ್ದಾರೆ. ನಿಮ್ಮ ಮಧ್ಯದಲ್ಲಿರುವ ಯೆಹೋವನನ್ನ ನೀವು ಉಲ್ಲಂಘಿಸಿ, ಮತ್ತೆ ಏನ್ ಮಾತಾಡಿದ್ದಾರೆ ಅಂತಂದ್ರೆ, ದೇವರು ಇನ್ನೊಂದು ಮಾತನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅಯ್ಯೋ, ನಾವು ಐಗುಪ್ತ ದೇಶವನ್ನ ಬಿಟ್ಟು ಬಂದದ್ದು ಮೋಸವಾಯಿತೆಂದು ಆತನ ಮುಂದೆ ಅತ್ತದ್ದರಿಂದ ನೀವು ಒಂದು ದಿನವಲ್ಲ, ಏನಂತ ಹೇಳದಂತೆ, ಐಗುಪ್ತ ದೇಶವನ್ನ ಬಿಟ್ಟು ಬಂದದ್ದು ಮೋಸವಾಯಿತು, ಅಲ್ಲೇ ಇದ್ರೆ ಒಳ್ಳೆದಿತ್ತು. ನಾನು ಕ್ರಿಸ್ತನಲ್ಲಿ ಬಂದಿದ್ದು ಮೋಸವಾಯಿತು, ನಾನು ಅಲ್ಲೇ ಇದ್ರೆ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡಿರ್ತಾ ಇದ್ದೆ. ನಾನು ಸಭೆಗೆ ಬಂದಿದ್ದು ಮೋಸವಾಯಿತು, ನಾನು ಅಲ್ಲೇ ಸಮಾಧಾನವಾಗಿದೆ, ಅಲ್ಲೇ ಚೆನ್ನಾಗಿದ್ದೆ. ನಾನು ಇಲ್ಲಿಗೆ ಬಂದಿದ್ದು ಮೋಸವಾಯಿತು, ನನಗೆ ಅಲ್ಲೇ ಎಲ್ಲನೂ ಸಿಗ್ತಾ ಇತ್ತು ಅನ್ನುವಂತ ಫೀಲಿಂಗ್ಸ್ ಇವತ್ತಿನ ದಿವಸ ನಮ್ಮ ಮನಸ್ಸಿನಲ್ಲಿ ಇರುವುದಾದ್ರೆ ಪ್ರಿಯರೇ, ಅಥವಾ ನಾವಿಷ್ಟು ಜನ ಇಲ್ಲೇ ಇದ್ದೇವೆ, ಅಥವಾ ನಮ್ಮ ಸಭೆಯವರಲ್ಲಿ ಯಾರ್ದಾದ್ರೂ ಮನಸ್ಸಲ್ಲಿ ಈ ರೀತಿ ಕರ್ತನ ಹೇಳ್ತಾ ಇದ್ದಾನೆ, ನಿಮ್ಮ ಮನಸ್ಸಿನ ಆಲೋಚನೆಯನ್ನ ನಾನು ಗಮನಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಆತನ ಕಿವಿ ಕಿವುಡಲ್ಲ. ಹಲ್ಲೆಲೂಯಾ. ಪರಿಶುದ್ಧರು ಮಾತನಾಡಿದ ಕಾರ್ಯದಲ್ಲಿದೆ. ಪರಿಶುದ್ಧರು ವಿಷಯದಲ್ಲೂ ಕಾರ್ಯದಲ್ಲಿ ಇರಬೇಕು. ಪರಿಶುದ್ಧರು ಮಾತನಾಡೋದನ್ನ ದೇವರು ಕಿವಿಯೊಟ್ಟು ಕೇಳ್ತಾನಂತೆ. ಇಲ್ಲಿ ಇಸ್ರೇಲರು ಅಷ್ಟು ಜನ, 6 ಲಕ್ಷ ಜನ ಇದ್ದಾರೆ. ಆ 6 ಲಕ್ಷ ಜನರು ಮಾತಾಡಿರುವ ಕಂಡೆನ್ಸ್ ಆಗಿರುವಂತಹ ಮಾತುಗಳನ್ನ ಕರ್ತನು ಮತ್ತೆ ತಿರುಗಿ ಹೇಳ್ತಾ ಇದ್ದಾನೆ. ಅನಂತರ ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಅರ್ಥದ್ರಿಂದ, ಆ ರೀತಿಯಲ್ಲಿ ಅರ್ಥದ್ರಿಂದ 1 ದಿನ ಅಲ್ಲ, 2 ದಿನ ಅಲ್ಲ, 5 ದಿನ ಅಲ್ಲ, 10 ದಿನ ಅಲ್ಲ, 20 ದಿನ, ನೀವು ಅಷ್ಟು ದಿನಗಳ ಕಾಲ, 1 ತಿಂಗಳು ನಿಮ್ಗೆ ಹೆಂಗಂತಂದ್ರೆ ಮಾಂಸ ಕಂಡ್ರೆ ಓಡಿ ಹೋಗ್ಬೇಕು, ಅಷ್ಟು ಮಟ್ಟಿಗೆ ನಿಮ್ಮನ್ನ ತಿನ್ನಿಸ್ತೀವಿ ನಾವು. ನಮಗೂ ಆಗಿದೆಯಾ? 1-2-3 ದಿವಸ ಚಿಕನ್ ಮಟನ್ ಅದು ಇದು ಎಲ್ಲ ಮಾಡಿದ್ರೆ, ಏನಾದ್ರು ಫಂಕ್ಷನ್ ಆಗಿದ್ದು ಉಳಿದಿದೆಲ್ಲ ಜಾಸ್ತಿ ತಿಂದು ಅಲ್ಲ ತಿನ್ನೋದ್ರೆ, ಒಂದ್ಸರಿ ಏನಾದ್ರು ಬೇಡ ಖಾಲಿ ಬೇಳೆ ಸಾರು ಮಾಡಿದ್ರೆ, ಒಂದು ಉಪ್ಪಿನಕಾಯಿ ಇದ್ರೆ ಇವತ್ತು ತಿಂದು ಮಲಗಿದ್ರೆ ಸಾಕು ಅನ್ನೋ ರೀತಿಯಲ್ಲ, ಅಷ್ಟು ಮಟ್ಟಕ್ಕೆ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೀನಿ. 1 ತಿಂಗಳು ಕಂಟಿನ್ಯೂಸ್ ಆಗಿ ತಿನ್ಬೇಕು, ಆ ರೀತಿಯಲ್ಲಿ ಸುಸ್ತಿನಿ ತನ್ನ ಕರ್ತನ ಹೇಳಿದೆ. ಆದ್ರೆ ಇದೆಲ್ಲ ಹೊಂದುವುದಕ್ಕಿಂತ ಮುಂಚೆ, ಇದೇನು ನೀವು ಕೇಳ್ತಿದ್ದೀರಲ್ಲ, ನೀವು ಆರ್ಡರ್ ಮಾಡಿದಿರಲ್ಲ, ಈ ಆರ್ಡರ್ ಅನ್ನ ನಾನು ನಿಮಗೆ ಡೆಲಿವರಿ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ನಿಮ್ಮನ್ನ ನೀವು ಶುದ್ಧ ಮಾಡಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಯಾಕೆ ಕರ್ತನ ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳಬೇಕು? ಇವರ ಮನಸ್ಸಿನಲ್ಲಿರುವಂತ ಕರ್ತನ ವಿರೋಧತೆ, ಇವರಲ್ಲಿ ಕರ್ತನ ಗುಣವಿಟ್ಟುವಿಕೆ ಮೊದಲನೇದಾಗಿ ಹೋಗಲಿಲ್ಲ ಅಂತಂದ್ರೆ ಇದರ ಪರಿಣಾಮ ಬೇರೆ ಇರುತ್ತೆ ಅನ್ನೋದನ್ನ ಕರ್ತನ ಹೇಳ್ತೇನೆ. ಇದು ಈ ನಿದರ್ಶನ ನಮ್ಗೆ ಬೇರೆ ಎಲ್ಲಿ ಸಿಗುತ್ತೆ ಅಂತ ಅನ್ಕೊಂಡು ನೋಡುವಾಗ, ನೋಡ್ರಿ, 2 ಅರಸುಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ಇವನೊಬ್ಬ ಸೇನಾಧಿಪತಿ, ಅರಾಮ್ಯ ದೇಶದ ಸೇನಾಧಿಪತಿ. ಈ ಸೇನಾಧಿಪತಿಗೆ ಏನು ಎಲ್ಲ, ಆತನು ಯುದ್ಧ ಮಾಡ್ತಾ ಇದ್ದಾನೆ, ಜಯವನ್ನು ಹೊಂದ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಆದ್ರೆ ಆತನಿಗೆ ಏನ್ ಸಮಸ್ಯೆ ಏನು? ಅವನ ಬಾಡಿಲಿ ಕುಷ್ಠರೋಗ, ಅದನ್ನ ನೋಡೋದಕ್ಕಾಗೋದಿಲ್ಲ, ಮುಟ್ಟೋದಕ್ಕಾಗೋದಿಲ್ಲ. ಒಂದು ವೇಳೆ ಇಸ್ರೇಲ್ ದೇಶದವರಿಗೆ ಮತ್ತೆ ಅವನು ಕುಷ್ಠರೋಗಿ ನನ್ಕೊಂಡು ಗೊತ್ತಿದ್ರೆ ಅವನನ್ನು ಹೊರಗಡೆ ಇಟ್ಟಿದ್ದಾರೆ. ಅವನ್ನ ಅದ್ರ ರಥದಲ್ಲಿ ಬಂದಿರೋದ್ರಿಂದ ಇವರು ಸುಮ್ಮನಿದ್ದಾರೆ. ನಡ್ಕೊಂಡು ಬಂದಿದ್ರೆ ಅವನನ್ನು ಹೊರಗಡೆ ಇಟ್ಟು ಮೂಲೆಯಲ್ಲಿ ಇಟ್ಟಿರೋರು, ಯಾಕಂದ್ರೆ ಅದು ನ್ಯಾಯ ಪ್ರಮಾಣ ಅದನ್ನೇ ಹೇಳುತ್ತೆ. ಈ ಕುಷ್ಠರೋಗಿರುವ ನಾಮಾನನ್ನು ಬರ್ತಾ ಇದ್ದಾನೆ. ಇವನು ಎಲಿಷನ ಹತ್ರ ಬಂದು ಏನನ್ನ ಹೇಳ್ತಾ ಇದ್ದಾನೆ, ನನಗೆ ಕುಷ್ಠರೋಗ ಬಂದಿದೆ, ನನಗೋಸ್ಕರ ಪ್ರಾರ್ಥನೆ ಮಾಡಬೇಕು, ನೀನೇನಾದ್ರೂ ಮುಟ್ಟಿ ಏನಾದ್ರೂ ಮಾಡಬೇಕು, ನೀನನ್ನ ಸ್ಪರ್ಶ ಮಾಡಬೇಕು, ನೀನನ್ನ ಏನಾದ್ರೂ ನೀರನ್ನ ಚಿಮುಕಿಸಿಯೋ ಬುಸ್ ಬುಸ್ ಅಂತ ಅನ್ಕೊಂಡು ಇದು ಮಾಡ್ಬೇಕು. ಕೆಲವರು ಅಂದೇ ಬಯಸ್ತಾರೆ, ಸೇವಕರ ಹತ್ರ ಬಂದಿರುವಾಗ ಬುಸ್ ಅಂತ ಅನ್ಬೇಕು ಅಂತ ಅನ್ಕೊಂಡು ಬಯಸ್ತಾರೆ. ಯಾಕಂತಂದ್ರೆ ಎಲ್ಲರ ಇದುವರೆಗೂ ಲೋಕದಲ್ಲಿ ಬುಸ್ ಅನ್ಸಿ ಅಭ್ಯಾಸ ಆಗಿದೆ. ಇಲ್ಲಿ ಭಸ್ಮ ಹಾಕುವಂತ ಬುಸ್ಸ ಅನ್ನುವಂತ ಇಲ್ಲಿ ಕಾರ್ಯಗಳಿಲ್ಲ, ಮಂತ್ರ ಅನ್ಕೊಂಡು ಮಾಡೋದ ಇಲ್ಲ. ಇಲ್ಲಿ ಕರ್ತನೆ ಹೇಳ್ದ, ನೀನ್ ಹಿಂಗೆ ನಡೆದ್ರೆ, ನೀನು ನಂಬಿದ್ರೆ ದೇವರ ಮಹಿಮೆ. ಸ್ವಸ್ಥ ಮಾಡು ಆದ್ಮೇಲೆ ನಂಬ್ತೀನಿ ಅಂತ ಅದು ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ, ಕ್ರಿಸ್ತನಲ್ಲಿ ಇಲ್ಲ. ನೀನು ಕಾಣದೆ ದೇಶವನ್ನ ನಂಬಬೇಕು, ಆವಾಗ ದೇವರು ನಿನ್ನನ್ನ ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಆ ನಂಬಿಕೆ ನಿಲ್ಲ ಇರುವುದಾದ್ರೆ ಅಸಾಧಾರಣ ಕಾರ್ಯವನ್ನ ಕರ್ತನು ನಿನ್ನ ಜೀವಿತದಲ್ಲಿ ಮಾಡ್ತಾನೆ ಅನ್ನೋದ್ರೆ ಕರ್ತನೆ ಹೇಳ್ತಾನೆ. ಇಲ್ಲಿ ನೋಡುವಾಗ
ಇವನು ಬಂದು ಹುಟ್ಟಿ ಎಲ್ಲ ಮಾಡ್ತಾನೆ, ನನ್ನನ್ನ ಏನಾದ್ರೂ ಎಕ್ಸರ್ಸೈಸ್ ಮಾಡಿಸ್ತಾನೆ, ಹಿಂಗ್ ಮಾಡಿಸ್ತಾನೆ, ಹಂಗ್ ಮಾಡಿಸ್ತಾನೆ ಅಂತ ಅನ್ಕೊಂಡು ಯಾರು ಅನ್ಕೊಂಡ? ನಾವನ್ ಅನ್ಕೊಂಡ. ಆದ್ರೆ ಕರ್ತನೆ ಹೇಳ್ತಾ, ಎಲೀಷನು ದೇವ ಪ್ರೇರೇಪಿತನಾಗಿ ಹೇಳಿದ, ನೀನು ಹೋಗಿ ಏನ್ ಮಾಡ್ಬೇಕು? ಯೋರ್ದಾನ್ ಹೊಳೆಯಲ್ಲಿ 7 ಬಾರಿ ನೀನು ಮುಳುಗಿ ಹೇಳ್ಬೇಕು. ಹಲ್ಲೆಲೂಯ. ಯಾಕಂದ್ರೆ ಯೋರ್ದಾನ್ ಹೊಳೆಯಲ್ಲಿ ನೀನು 7 ಬಾರಿ ಮುಳುಗಿ ಹೇಳುವಾಗ ನಿನ್ನಲ್ಲಿರುವಂತ ಅಹಂ ಇದೆಯಲ್ಲ, ಏನು ಅಹಮ್ಮಿಂದ, ಅರಾಮ್ಯದಿಂದ ನೀನು ಇಸ್ರೇಲ್ ದೇಶಕ್ಕೆ ಬಂದಿದೆಯಲ್ಲ, ಸೇನಾಧಿಪತಿ ಅನ್ನೋ ಅಧಿಕಾರದ ವ್ಯಾಮೋಹ ಇದೆಯಲ್ಲ, ನೀನು ಸ್ಥಾನದಲ್ಲಿ ಇದೆಯಾ ಅನ್ನುವಂತ ಒಂದು ಪೊಸಿಷನ್, ದೇವರಿಗಿಂತ ನಾನು ದೊಡ್ಡವನು, ಈ ಜಯವನ್ನ ನಾನು ಹೊಂದಿದ್ದೇನೆ, ನಾನು ಯುದ್ಧದಲ್ಲಿ ಯುದ್ಧ ಮಾಡುವ ಯುದ್ಧ ವೀರನಾಗಿ ನನ್ನ ಪ್ರಾಣಕ್ಕೆ ಕೈ ಹಾಕೋರು ಯಾರು ಇಲ್ಲ ಅಂತ ಅನ್ಕೋ ಒಂದು ಅಹಂ ಇದೆಯಲ್ಲ, ಅದನ್ನ ನಾನು ತೆಗೆದಾಕ್ಲಿಕ್ಕೆ ಬಯಸ್ತಾ ಇದ್ದೇನೆ ಅನ್ನೋದನ್ನ ಕರ್ತನು ಆ ಎಲೀಷನ ಮುಖಾಂತರವಾಗಿ ಹೇಳಿದಾಗ 7 ಸಾರಿ ಮುಳುಗ್ಲಿಕ್ಕೆ ಹೋಗ್ತಾನೆ. ಅದಕ್ಕೆ ನೋಡ್ರಿ, ಒಳ್ಳೆ ಇಂಟೆಲಿಜೆಂಟ್ ಆಗಿರುವಂತ ಸೇವಕ ಕೊಟ್ಟಿದ್ದಾರೆ. ಸಜೆಷನ್ ಹೇಳುವಂತ ಒಳ್ಳೆ ಇಂಟೆಲಿಜೆಂಟ್ ಆದ ಸೇವಕರು ಅವನು ಹೇಳ್ತಾರೆ, ಏನಾದ್ರೂ ಒಂದು ದೊಡ್ಡ ಕೆಲಸ ದೇವ್ರ ಏನ್ ಹೇಳಿರೋದು, ಈ ಸಿಂಪಲ್ ಆಗಿರುವಂತ ಕೆಲಸ ಏನು, 7 ಬಾರಿ ಮುಳುಗಿ ಹೇಳ್ಬೇಕಾ ಒಂದು ಯೋರ್ದಾನ್ ಹೊಳೆಯಲ್ಲಿ. ಕಷ್ಟದ ಹೇಳಿದ್ರೆ ಏನಾದ್ರೂ ಮಾಡಕ್ ಆಗ್ತಾ ಇತ್ತ? ಸರಿ, ನಿನ್ನ ಬಾಡಿ ಸ್ವಸ್ಥ ಆಗ್ಬೇಕು, ಕೈನ ಕಟ್ಟಿ ಮಾಡ್ಕೊಡಿ ಎಂದು ಅನ್ಕೊಂಡು ಹೇಳಿದಿದ್ರೆ ನಾಮನ ಅಲ್ಲಿ ಮಾಡ್ತಾ ಇದ್ನ? ಅಥವಾ ಕಾಲನ್ನ ಕಟ್ ಮಾಡಿಕೊಡು, ಅಥವಾ ಬೆರಳನ್ನ ಕಟ್ ಮಾಡಿಕೊಡು, ಅಥವಾ ಹಂಗೆ ಕಾಲನ್ನ ಬೆಂಕಿಯಲ್ಲಿ ಸುಡಕ್ಕಿಡು ಅಂತ ಅನ್ಕೊಂಡು ಹೇಳಿದ್ರೆ ಮಾಡ್ತಾ ಇದ್ದ ನಾವನ್ನ ಅದನ್ನು ಮಾಡಕ್ ಹೋಗಿಲ್ಲ. ಆದ್ರೆ ಕರ್ತನು ಬಹಳ ಈಸಿಯಾಗಿರೋ ಕೊಟ್ಟನು. ಯಾಕೆಂತಂದ್ರೆ ಆತನ ಒಳಗಡೆ ಇರುವಂತಹ ಪ್ರೈಡ್, ಆ ಒಂದು ಅಹಂ ಅವನ ಹೃದಯದಲ್ಲಿ ಬಿಟ್ಟು ಹೋಗಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅಲ್ಲಿ ನೋಡಿದ ಒಂದು ಶುದ್ಧತೆ ಯಾರಿಗಾಗಬೇಕಾಗಿತ್ತು? ಅನ್ಯ ಜನನಾದ ನಾಮ ನನಗೆ ಉಂಟಾಗಬೇಕಾಗಿತ್ತು. ಕರ್ತನು ಅದನ್ನ ಹೇಳಿದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಅದನ್ನ ಯಾವಾಗ ವಿಧೇಯನಾದನೋ ಅಲ್ಲಿ ಬಿಡುಗಡೆ ಉಂಟಾಯಿತು. ಇದು ಹಳೆ ಒಡಂಬಡಿಕೆ ಒಂದು ನಿದರ್ಶನ. ನಾನು ಹೊಸ ಒಡಂಬಡಿಕೆ ನಿದರ್ಶನ ಹೋಗ್ತಾನಂತೇನೆ. ಯೇಸು ಕ್ರಿಸ್ತನ ಆತನು ಅದ್ಭುತಗಳನ್ನ ಮಾಡುತ್ತಾ ಬರುವಾಗ ಒಬ್ಬ ಹುಟ್ಟು ಕುರುಡನನ್ನ ಕಾಣ್ತಾನೆ. ಈ ಹುಟ್ಟು ಕುರುಡನು, ಇವರ ವಿಚಾರ ಚರ್ಚೆ ಆಗುತ್ತೆ, ಇವನಿಗೆ ಪಾಪ ಬಂದಿದೆ, ಅಲ್ಲಿಂದ ತಂದೆ ತಾಯಿಗಳಿದೆ, ಎಲ್ಲ ಚರ್ಚೆ ಆಗುತ್ತೆ. ತದನಂತರ ಒಂದು ಕ್ರಿಯೆಯನ್ನ ದೇವರು ಮಾಡ್ತಾ ಇದ್ದಾನೆ. ಅದುವರೆಗೂ ಕೂಡ ಕರ್ತನು ಕುರುಡನನ್ನು ನೋಡಿದಾಗ ಬಾಯಿ ಮಾತಿನಲ್ಲಿ ಗುಣಪಡಿಸ್ತಾ ಇದ್ರು, ಕೈಯಲ್ಲಿ ಗುಣಪಡಿಸ್ತಾ ಇದ್ರು, ಕೈಯನ್ನ ಡೈರೆಕ್ಷನ್ ತೋರಿಸಿ ಗುಣಪಡಿಸ್ತಾ ಇದ್ರು. ಈ ರೀತಿಯೆಲ್ಲ ಕ್ರಿಯೆಗಳಲ್ಲಿ ಗುಣಪಡಿಸಲಿಕ್ಕೆ ನಡೆಸ್ತಾ ಇತ್ತು. ಈ ಒಂದು ವಿಚಾರವನ್ನ ಯಾರು ನೋಡಿದ್ದಾರೆ? ಶಿಷ್ಯ ನೋಡಿದ್ದಾರೆ. ಆದ್ರೆ ಈ ಒಂದು ಗುಣಪಡಿಸುವಿಕೆಯಲ್ಲಿ ಇಲ್ಲಿ ಈ ಕುರುಡನ ಬಳಿಗೆ ಬರುವಾಗ ಒಂದು ವಿಶಿಷ್ಟವಾದ ಕರ್ತನ ಕಾರ್ಯವನ್ನು ಮಾಡ್ತಾರೆ. ಏನು ಮಾಡ್ತಾರೆ? ನಾನು 6ನೇ ವಚನದಲ್ಲಿ ಇದನ್ನು ಹೇಳಿ, ಕರ್ತನು ಇದನ್ನು ಹೇಳಿ, ಯಾವುದನ್ನ ಹೇಳಿ? ನನ್ನನ್ನು ಕಳುಹಿಸಿದ ಆತನ ಕಾರ್ಯಗಳನ್ನ, ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ 4ನೇ ವಚನದಿಂದ ಕೆಳಗಡೆ ಓದ್ತಾ ಬಂದ್ರೆ, ಚರ್ಚೆ ನಡೀತಿರುವಾಗ ಈ ಶಿಷ್ಯರಿಗೂ ಮತ್ತೆ ಯೇಸು ಕ್ರಿಸ್ತನಿಗೂ ಶಿಷ್ಯ ನಡೆದಿದೆ. ಯಾರು ಪಾಪ ಮಾಡಿದ್ರು? ಇವನ ಅಪ್ಪ ಅಮ್ಮ ಪಾಪ ಮಾಡಿದ್ರ, ಇವನ್ ಪಾಪ ಮಾಡಿದ್ನ ಏನು ಅಂತ ಅನ್ಕೊಂಡೆಲ್ಲ ಚರ್ಚೆ ನಡೆದು, ತದನಂತರ ಕರ್ತನು ಅದರಲ್ಲಿ ಕತ್ತಲೆ ಮತ್ತು ಬೆಳಕಿನ ವಿಚಾರವಾಗಿ ಬೋಧನೆಯನ್ನು ಮಾಡಿ ಇದನ್ನು ಹೇಳಿದ ನಂತರ ನೆಲದ ಮೇಲೆ ಉಗುಳಿ, ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿದರು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಕರ್ತನ ಕಾರ್ಯವನ್ನು ಮಾಡಿ. ಈಗಿಂದು ಸೇವಕರು ಏನಾದ್ರು ಮಣ್ಣಿನ ಮೇಲೆ ಉಗುದು ಅದನ್ನ ಕೈಯಲ್ಲಿ ತೆಗೆದು ಆ ಮಣ್ಣನ್ನ ಕೆಸರು ಮಾಡಿ ಹಚ್ಚಕ್ಕೆ ಬಂದ್ರು ಅಂತಂದ್ರೆ ಯಾವ ವಿಶ್ವಾಸಿ ಆದ್ರೂ ರಿಸೀವ್ ಮಾಡ್ತಾನ ಅಂತ ಹೇಳಿ? ಯಾವ ವಿಶ್ವಾಸಿ ಆದ್ರೂ ತನ್ನ ಕಣ್ಣಿಗೆ ಹಚ್ಚಿರಿ ಅಂತ ಅನ್ಕೊಂಡು ರಿಸೀವ್ ಮಾಡ್ತಾನ? ಆದ್ರೆ ಇಲ್ಲಿ ಶುದ್ಧೀಕರಣ ಎಲ್ಲ ಆಗ್ಬೇಕಾಗಿತ್ತು, ಆ ಕುರುಡನಲ್ಲಿ ಒಂದು ಆಗ್ಬೇಕಾಗಿತ್ತು. ಅದೇ ರೀತಿಯಲ್ಲಿ ಸುತ್ತಲೂ ಇದ್ದಾರಲ್ಲ ಶಿಷ್ಯರು, ಅವರಲ್ಲೂ ಕೂಡ ಒಂದು ಶುದ್ಧೀಕರಣ ಆಗೋಯ್ತು. ಅಂತಂದ್ರೆ ಈ ರೀತಿಯಲ್ಲಿ ಆದ್ರೂ ಕೂಡ ನಾವು ಕರ್ತನಿಗೆ ಒಳಪಡುವಾಗ ಕರ್ತನು ನಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ನಂತರ ಹೇಳ್ತಾನೆ, ಇಷ್ಟಕ್ಕೆ ಮುಗಿಲಿಲ್ಲ, ಎಲ್ಲ ಹಚ್ಚಿ ಆಯ್ತು. ಈಗ ನೀನು ಶಿಲೋವ ಕೊಳಕ್ಕೆ ಹೋಗಿ, ಮೊದಲೇ ಕುರುಡ, ಕಣ್ಣಿನ ಮೇಲೆ ಮಣ್ಣಿದೆ, ಕಣ್ಣಿನ ಮೇಲೆ ಉಗುಳಿದೆ, ಉರಿತಾ ಇದೆಯೇನೋ ಗೊತ್ತಿಲ್ಲ, ಆದ್ರೂ ಕೂಡ ಅದ್ರ ಜೊತೆನೆ ಎಲ್ಲ ಹೋಗ್ಬೇಕು. ನೀನು ಶಿಲೋವ ಕೊಳಕ್ಕೆ ಹೋಗಿ ತೊಳಕೋ, ಶಿಲೋವ ಎಂಬ ಮಾತಿನ ಕಳುಹಿಸಲ್ಪಟ್ಟವನು, ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದ. ಹಲ್ಲೆಲೂಯ.
ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವನು ಅಂದುಕೊಳ್ಳಿಲ್ಲ, ಈ ಒಬ್ಬ ಮನುಷ್ಯನ ಉಗುಳು ನನಗೆ ಏನ್ ಮಾಡುತ್ತೆ, ಒಂದು ಮಣ್ಣು ನನಗೆ ಏನು ಮಾಡುತ್ತೆ, ಅಥವಾ ಇವನ ಹಚ್ಚಿದ್ರಿಂದ ನನಗೆ ಏನಾಗುತ್ತೆ, ಕೊಳದಿಂದ ತೊಳೆದ್ರೆ ಏನಾಗುತ್ತೆ, ಇದುವರೆಗೂ ನಾನು ಆ ಕೊಳವನ್ನು ಕಂಡಿದ್ದೇನೆ ಅಂತ ಅನ್ಕೊಂಡು ಈತನ ಆಲೋಚನೆ ಮಾಡಲಿಲ್ಲ. ಈತನಲ್ಲಿ ಒಂದು ನಂಬಿಕೆ ಇದೆ ಏನಂತಂದ್ರೆ, ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನ ಏನೇ ಕ್ರಿಯೆ ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಅದ್ಭುತ ನಡೆಯುತ್ತೆ ಎನ್ನುವಂತ ನಂಬಿಕೆ ಈತನಲ್ಲಿ ಇದ್ದಿದ್ರಿಂದ ಕರ್ತನು ಅವನ ಒಂದು ಏನು ಕತ್ತಲೆಯಾಗಿರುವ ಜೀವಿತವನ್ನ ಬೆಳಕಾಗಿ ಮಾಡಿದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಈ ನಂಬಿಕೆ ನಮ್ಮಲ್ಲಿ ಇದೆಯಾ? ಈ ರೀತಿಯ ಶುದ್ಧತೆ ಮಾಡೋದಕ್ಕೆ, ಒಳಪಡೋದಕ್ಕೆ ನಾವು ಸಿದ್ಧರಾಗಿದ್ದೀವ? ಕರ್ತನ ಮಾಂಸವನ್ನ ಕೊಡೋದಕ್ಕಿಂತ ಮುಂಚೆ, ಆಶೀರ್ವಾದವನ್ನ ಕೊಡೋದಕ್ಕಿಂತ ಮುಂಚೆ, ಬ್ಲೆಸ್ಸಿಂಗ್ ಅನ್ನ ಕೊಡೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದಾನೆ, ನೀನು ಶುದ್ಧ ಮಾಡ್ಕೊ. ನನಗೆ ಹೇಳ್ತಾ ಇದ್ದಾನೆ, ಹೀಲಿಂಗ್ ಅನ್ನ ಕೊಡೋದಕ್ಕಿಂತ ಮುಂಚೆ ನಿನ್ನನ್ನ ಶುದ್ಧ ಮಾಡ್ಕೊ. 7 ಬಾರಿ ಯೋರ್ದನ್ ಒಳಗೆ ಹೋಗಿ ಕುತ್ಕೊಂಡೆ ಅಂತೇಳು. ಯಾಕಂದ್ರೆ ನಿನ್ನ ಒಳಗಡೆ ಇರುವಂತದ್ದು ಅದು ಅದು ಅಹಂಕಾರ, ಗರ್ವ, ಅದು ಹೋಗ್ಬೇಕು, ನಿನ್ನನ್ನು ಬಿಟ್ಟು ಹೋಗ್ಬೇಕು. ಅದರಿಂದ ಕುರುಡನ ಬಳಿಗೆ ಬರುವಾಗ ಕುರುಡನಿಗೆ ಏನಿದೆ, ತನ್ನ ಸ್ವಸ್ಥತೆಯನ್ನು ಹೊಂದಬೇಕು ಎನ್ನುವಂತ ತವಕ ಇರಬೇಕು. ವಿತೌಟ್ ಎನಿ ಕಂಡೀಷನ್. ನಾನು ಹಿಂಗಾದ್ರೆ ಮಾತ್ರ ನನ್ನ ಕುರುಡತನ ಹೋಗ್ಲಿ. ಯಾಕಂದ್ರೆ ಕೆಲವರು ವಿಶ್ವಾಸಿಗಳ ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ಮುಂದೆ ಬರುವಾಗ ಅವರು ಕಂಡೀಷನ್ ಇರ್ತಾರೆ, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ದೇವರಿಗೆ ಹೇಳ್ಬಿಡ್ತಾರೆ, ಸೇವಕರಿಗೆ ಹೇಳ್ಬಿಡ್ತಾರೆ. ನಾವು ಮಾತಾಡೋದ್ರಿಂದ ಜಾಸ್ತಿ ಅವರೇ ಜಾಸ್ತಿ ಮಾತಾಡ್ತಾ ಇರ್ತಾರೆ, ಅವರೇ ಮಾರ್ಗವನ್ನ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಈಗಿನ ದಿನಮಾನಗಳಲ್ಲಿ ಕೊರೋನಾ ಆದ್ಮೇಲೆ ಏನಾಗಿದೆ ಅಂತಂದ್ರೆ, ಈ ಡಾಕ್ಟರ್ಸ್ಗೆ ಪ್ರಿಸ್ಕ್ರಿಪ್ಷನ್ ಹೇಳ್ತಾರೆ ಪೇಷಂಟ್ಗಳು. ಮೊದಲು ಡಾಕ್ಟರ್ ಇದು ಪೇಷಂಟ್ಸ್ಗಳಿಗೆ ಗೊತ್ತಿರ್ಲಿಲ್ಲ ಏನಕ್ಕೆ ಏನ್ ತಗೋಬೇಕು ಅಂತ ಅನ್ಕೊಂಡು. ಈಗ ಹೇಳ್ರಿ ಜ್ವರ ಅಂತ ಅನ್ಕೊಂಡು ಹೇಳಿದ್ರೆ ಸಾಕು, ಡೋಲೋ 650 ಅಂತ ಹೇಳ್ತಾರೆ. ಇನ್ನು ಆಂಟಿಬಯೋಟಿಕ್ ತಗೊಳ್ಳೋದಂದ್ರೆ ಅಮಾಕ್ಸಿಲಿನ್ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಅಸಿಥ್ರೊಮೈಸಿನ್ ಅಂತ ಹೇಳ್ತಾರೆ. ಅಸಿಥ್ರೊಮೈಸಿನ್ ಬಯಾಟ್ ಆಗ್ಬಿಟ್ಟಿದೆ, ಎಲ್ಲ ತಗೊಂಡು ಗ್ಯಾಸ್ಟ್ರಿಕ್ ಬಂದು ಅಡ್ಮಿಟ್ ಆಗ್ಬಿಟ್ಟು ಒಂದೇ ಸರಿ. ಸೊ ಈಗಿನ ಜಮಾನದಲ್ಲಿ ಎಲ್ಲರೂ ಕೂಡ ಏನಂದ್ರೆ ಪ್ರಿಸ್ಕ್ರಿಪ್ಷನ್ ಯಾರು ಹೇಳ್ತಾರೆ? ಪೇಷಂಟ್ಸ್ ಹೇಳ್ತಾರೆ. ಕೂತ್ಕೊಂಡು ಇದು ಏನೋ ಟೋಕನ್ ತಗೊಂಡೇ ಹೋಗ್ತಾರೆ. ಟೋಕನ್ ತಗೊಂಡು ಕೂತು ನನಗೆ ಹಿಂಗಾಗಿದೆ, ಹಿಂಗಾಗಿದೆ, ಅದಕ್ಕೆ ಇದನ್ನೆಲ್ಲ ತಗೊಂಡಿದ್ದೀನಿ, ಇದನ್ನು ತಗೋಬೇಕಾ ಡಾಕ್ಟ್ರೆ ನನ್ಕೊಂಡು ಕೇಳ್ತಾರೆ. ಈ ರೀತಿಯಲ್ಲಿ, ಅದೇ ರೀತಿಯಲ್ಲಿ ನಮ್ಮ ಮುಂದೆ ಕೂಡ, ಸೇವಕರ ಮುಂದೆ ಕೂಡ ಕೆಲವು ವಿಶ್ವಾಸಿಗಳು ಬರ್ತಾರೆ. ನಾನು ಹಿಂಗೆ ಮಾಡ್ಬೇಕು, ಹಿಂಗೆ ಆಡ್ಬೇಕು, ಹಿಂಗೆ ಆಗ್ಬೇಕು, ಹಿಂಗೆ ಮಾಡಿ ನಾನು ಹಿಂಗೆ ಮಾತ್ರ ಮಾಡಕ್ಕಾಗೋದು. ಈ ರೀತಿಯಲ್ಲಿ ಹೇಳೋರು ಕೂಡ ಇದ್ದಾರೆ. ಕರ್ತನ ಅದನ್ನು ಬಯಸ್ತಿರೋದಲ್ಲ. ಹಲ್ಲೆಲೂಯಾ. ಆತನ ಮಾತುಗಳನ್ನು ಮಾತ್ರ ಕೇಳುವುದಕ್ಕೆ ನಾವು ಬಯಸೋದ್ರ ನಮ್ಮ ಸಮಸ್ಯೆ ಹೇಳಬೇಕು. ಖಂಡಿತವಾಗಿ ಅದು ಗಂಟಾನುಗಟ್ಟೆ ಕೇಳೋದಕ್ಕೂ ಸೇವಕರು ನಡೀತಾರೆ, ಕರ್ತನು ನಡೀತಾನೆ. ಹಲ್ಲೆಲೂಯಾ. ಆದ್ರೆ ಸಮಸ್ಯೆಗೆ ಪರಿಹಾರ ನೀವು ಕೊಡೋದಲ್ಲ, ಸಮಸ್ಯೆಗೆ ಪರಿಹಾರ ಕರ್ತನ ಕೊಡುವಾದನಾಗಿದ್ರೆ. ಹಲ್ಲೆಲೂಯಾ. ಆತನ ಹೇಳಿದ ರೀತಿಯಲ್ಲಿ ನಿನಗೆ ಆಶೀರ್ವಾದವನ್ನು ಹೊಂದಬೇಕ, ನೀನು ಸ್ವಸ್ಥತೆಯನ್ನು ಹೊಂದಬೇಕ, ನೀನು ಕಣ್ಣಲ್ಲಿ ನಿನಗೆ ಬೆಳಕನ್ನ ಹೊಂದಬೇಕ, ಈ ಲೋಕದನ್ನ ಈ ನಿನ್ನ ಜೀವಿತದಲ್ಲಿ ನೀನು ಸರಿಯಾದ ರೀತಿಯಲ್ಲಿ ನೋಡಬೇಕು ಅನ್ನುವ ರೀತಿ ನಿನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕೆಂದು ನಿನಗೆ ಇಷ್ಟ ಇರುವುದಾದ್ರೆ ಕರ್ತನ ಹೇಳ್ತಾರೆ, ನೀನು ಶುದ್ಧ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ನೀನು ವಿಧೇಯನಾಗಬೇಕು. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಆ ರೀತಿಯಲ್ಲಿ ಮಾಡಿದರೆ ಮಾತ್ರವೇ ನಿನಗೆ ಬಾಗಿಲುಗಳು ಕಾಣುವಂತದ್ದಾಗಿದೆ, ನಿನಗೆ ಮಾರ್ಗ ಕಾಣುತ್ತೆ. ಇಲ್ಲ ಅಂತಂದ್ರೆ ಏನು ಗೊತ್ತಾ, ಇಸ್ರೇಲ್ರು 40 ವರ್ಷ ಸುತ್ತಿ ಕರ್ತನ ಹೇಳಿದ್ರೆ, ನೀವು ಸುತ್ತಿದ್ ಸಾಕು, ಇಲ್ಲಿ ದಾರಿ ಇದೆ, ಆ ಒಂದು ಅರಣ್ಯದ ಒಳಗಡೆ ಹೊರಗಡೆ ಹೋಗಿ ಸುತ್ತಿದ್ ಸಾಕು. ಬೇಸರ ಆಗೋದಿಲ್ಲ ಸುತ್ತಕ್ಕೆ ಅಂತ ಅನ್ಕೊಂಡು ಕೇಳಕ್ಕೆ ದೇವರಿಗೆ. ಮಾಡಿದೆಲ್ಲ ಆ ಅರಣ್ಯದೆಲ್ಲ ಎಲ್ಲ ವಿಚಾರಗಳನ್ನು ಮಾಡಿ ಸತ್ತು ಎದ್ದು ಬಿದ್ದು ಎಲ್ಲರೂ ನೋಡುವಾಗ ಎಷ್ಟು ಶ್ರಮದಲ್ಲಿ ಬಿದ್ದಿರೋದು ಸಿಕ್ಕಿದೋ ಗೊತ್ತಿಲ್ಲ. ಅಷ್ಟು ಜನರು ಸತ್ತೋದ್ರಲ್ಲಿ. ಇಲ್ಲಿ ನೋಡುವಾಗ ಅಷ್ಟೇ ನೋಡ್ರಿ, ಅರಣ್ಯಕಾಂಡ ಬಂದ್ರೆ 11ನೇ ಅಧ್ಯಾಯ 31ನೇ ವಚನ. ಇವರು ಮಾಂಸದ ವಿಚಾರವಾಗಿ ಇಷ್ಟೊಂದು ಮಾತಾಡೋದಲ್ಲ, ಆಗಿರುವಂತ ಪರಿಣಾಮಗಳನ್ನು ನೋಡ್ರಿ. ಈ ವಾಕ್ಯವನ್ನು ಓದಿ ಮುಗಿಸಿಕೊಳ್ಳೋಣ. ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕಿಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲೂ 1 ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿ. 2 ಮೊಳ ಎತ್ತರದಲ್ಲಿ ಹಕ್ಕಿಗಳು ಬರ್ತಾ ಇದ್ದಾವೆ. ಗಮನಿಸ್ತೀವಿ, ಆಲೋಚನೆ ಮಾಡ್ರಿ ಹೆಂಗಿರ್ಬೋದು ಅದು, ದೇವರ ಕಾರ್ಯ ಹೆಂಗಿರಬಹುದು. ನಿನ್ನೆ ದಿವಸ ನಾವು ಅದೇ ನೋಡ್ಕೊಂಡು ಬರ್ತಾ ಇದ್ವಿ. ನೋಡ್ಕೊಂಡು ಬರುವಂತ ಸಮಯದಲ್ಲಿ ಮಳೆ ಬರ್ತಾ ಇದೆ. ಮಳೆ ಬರುವಂತ ಸಮಯದಲ್ಲಿ ಭೂಮಿ ಆಕಾಶ ಒಂದಾಗಿದೆ.
ಹೆಂಗಾಗಿದೆ ಅಂತಂದ್ರೆ ಅಲ್ಲಿಂದ ಮೋಡದಿಂದ ನೀರು ಸುರಿಯುವ ರೀತಿಯಲ್ಲಿ ಅನುಭವ ಆಗ್ತಾ ಇದೆ, ಅದು ಕಾಣ್ತಾ ಇದೆ ಅಲ್ಲಿ. ಆದ್ರೆ ದೇವರ ಸೃಷ್ಟಿ ಎಷ್ಟು ಒಂದು ಅಪರಿಮಿತವಾದದ್ದು. ಹಲ್ಲೆಲೂಯಾ. ಆ ನೀರನ್ನ ದೇವರ ಮೇಲೆ ಸ್ಟೋರ್ ಮಾಡಿಟ್ಟು, ಅದು ಇಲ್ಲಿಂದಲೇ ಮೇಲೆ ಹೋಗಿ ಆವಿಯಾಗಿ ಹೋಗಿ ಆ ಮೇಲೆ ಸ್ಟೋರ್ ಮಾಡಿಟ್ಟು, ಅದು ತಣ್ಣಗೆ ಗಾಳಿ ಹೊಡೆಯುವಾಗ ನೀರು ಸುರಿಯುವಂತ ಕಾರ್ಯವನ್ನ ಕರ್ತನು ಮಾಡಿದ್ದಾನೆ ಎನ್ನುವುದಾದ್ರೆ, ಕರ್ತನ ಸೃಷ್ಟಿ, ಕರ್ತನ ಜ್ಞಾನ, ಅದಕ್ಕೆ ಯಾವುದು ಸರಿಸಾಟಿ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆದರೂ ಕೂಡ ನಾವು ಮನುಷ್ಯರಾಗಿ ದೊಡ್ಡ ದೊಡ್ಡಗಳನ್ನು ನಾವು ಮಾತಾಡ್ತೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸ್ರೇಲರು ಎದ್ದು ಆ ದಿನ ಹಗಲಿರುಳು ಮರುದಿನ ಹಗಲು ಆ ಲವಕಿಗಳನ್ನು ಕೂಡಿಸಿಕೊಂಡ್ರು. ನೋ ಪ್ರಾಬ್ಲಮ್. ನೀವು ಕೂಡಿಸಿ ಒಂದು ಕಬಾಬೋ, ಒಂದು ಇದು ಚಾಪ್ಸೋ, ಒಂದು ಸಾರೋ ಮಾಡ್ಕೊಂಡು ತಿಂದಿದ್ರೆ ಏನ್ ಸಮಸ್ಯೆ ಇರಲಿಲ್ಲ. ಏನಾಯ್ತು, ಸ್ವಲ್ಪವಾಗಿ ಕೂಡಿಸಿಕೊಂಡವರು 18 ಕಂಡಗ ಕೂಡಿಸಿಕೊಂಡ್ರು. ಸ್ವಲ್ಪ ಕೂಡಿಸ್ಕೊಂಡ್ರೆ ಏನ್ ಮಾಡಿದ್ರೆ ಇಷ್ಟು ಕೂಡಿಸ್ಕೊಂಡ್ರು. ಅವುಗಳನ್ನ ಏನ್ ಮಾಡೋದು ಗೊತ್ತ ಇವರು, ಅವುಗಳನ್ನ ಪಾಳೆಯದ ಸುತ್ತಲೂ ಹರವಿ ಒಣಗಿಸಿಕೊಂಡ್ರು. ಒಣಗ್ಸಕ್ ಹೇಳಿದ್ರೆ ಕರ್ತನು ಫ್ರೆಶ್ ಆಗಿ ತಿನ್ನಿ ಹೇಳಿದ್ರು. ಅವರು ಏನಾದ್ರೂ ಫ್ರಿಡ್ಜ್ ಅನ್ನುವಂತ ಒಂದು ಮ್ಯಾಟ್ರ್ ಏನಾದ್ರೂ ಅಲ್ಲಿ ಇದ್ದಿದ್ರೆ ಮಾಂಸಗಳ ಮಹಾಪುರ ಚೆನ್ನಾಗಿ ಸ್ಟೋರ್ ಮಾಡ್ಕೊಂಡಿದ್ದು, ನಾಳೆದಕ್ಕೆ, ಇದು ನೆಕ್ಸ್ಟ್ ಇಯರ್ಗೆ, ಇದು ನೆಕ್ಸ್ಟ್ ತಿಂಗಳಿಗೆ ಅಂತ ಅನ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ನುವಂತ ಇಂಟೆಲಿಜೆನ್ಸ್ ಇವರಿಗಿದೆ. ಆದ್ರೆ ಅವರು ಆ ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿಯೇ ಯೆಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು. ಇಲ್ಲಿ ಲಾವಕಿಯ ಕುತ್ತಿ ಕಚಕ್ ಅನ್ನುವಾಗ ಅಲ್ಲಿ ಇನ್ನೊಬ್ಬನ ಕುತ್ತಿಗೆ ಕಚಕ್ ಅನ್ನೋದು. ಲಾವಕಿ ಸತ್ತು ಬಿದ್ದಾಗ ಇಲ್ಲಿ ಇನ್ನೊಬ್ಬ ಇಸ್ರಾಯೇಲ್ನ ಕುತ್ತಿಗೆ ಕಚಕ್ ಅನ್ನೋದು. ಅಂತ ಘೋರ ವ್ಯಾಧಿ ಎಂಬತ್ತು ಇಲ್ಲಿ ಒಡಿತಂದು ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಕರ್ತನೆ ಹೇಳ್ತಾ ಇದ್ದಾನೆ, ಯಾಕೆ ದೇವರು ಶುದ್ಧ ಮಾಡಿದ್ದಾರೆ? ಈ ವಿಚಾರಗಳು ಆಶೀರ್ವಾದವನ್ನ ಪಡೆದ ನಂತರ ಮನೆಗಳಲ್ಲಿ ಅಥವಾ ನಮ್ಮ ಕುಟುಂಬಗಳಲ್ಲಿ ಯಾವ ದುರ್ಘಟನೆಗಳು ನಡೆಯಬೇಕು. ಕೆಲವೊಂದು ಆಶೀರ್ವಾದ ನೋಡ್ರಿ, ಆಶೀರ್ವಾದ ಆಗುತ್ತೆ, ಆಶೀರ್ವಾದ ಆಗಿ ಕೆಲವೇ ದಿನಗಳಲ್ಲಿ ಆ ಮನೆಗಳಲ್ಲಿ ದುರ್ಘಟನೆಗಳು, ಸಮಸ್ಯೆಗಳು, ಬಿಡಿಸಲಾರದ ಕಷ್ಟಗಳು, ಎದುರಿಸಲಾರದ ಸವಾಲುಗಳು ಎದುರಾಗ್ತವೆ. ಯಾಕೆಂದ್ರೆ ನೋಡುವಾಗ ಅವರು ಆಶೀರ್ವಾದವನ್ನು ಹೊಂದುವುದಕ್ಕಿಂತ ಮುಂಚೆ ಅವರ ಮನಸ್ಸು, ಹೃದಯ ಶುದ್ಧವಾಗಿಲ್ಲ. ಹಲ್ಲೆಲೂಯಾ. ಕರ್ತನ ಹೇಳ್ತಿರೋ ತಾತ್ಪರ್ಯ ಅಂತಂದ್ರೆ, ನಿನಗೆ ಆಶೀರ್ವಾದವನ್ನು ಹೊಂದಬೇಕೆಂದು ಆಸೆ ಇದೆಯಲ್ಲ, ಖಂಡಿತವಾಗಿ ಕರ್ತನ ಆಶೀರ್ವಾದದ ಕೈ ನಿನ್ನ ಮೇಲೆ ಬರಲಿಕ್ಕಿದೆ. ಹಲ್ಲೆಲೂಯಾ. ಅದು 100% ಗ್ಯಾರಂಟಿ. ಆದ್ರೆ ಆ ಆಶೀರ್ವಾದವನ್ನು ಹೊಂದುವುದಕ್ಕೆ ನಿನ್ನಲ್ಲಿ ಏನಾಗಬೇಕು? ಒಂದು ಶುದ್ಧತೆ ನಡೆಯಬೇಕು. ಅದೇ ರೀತಿಯಲ್ಲಿ ಕರ್ತನ ವಾಕ್ಯದ ಪ್ರಕಾರವಾಗಿ ವಿಧೇಯತೆ ನಡೆಯಬೇಕು. ಅದಕ್ಕೆ ರೀಸನ್ ಬೇಡ, ಅದಕ್ಕೆ ಕಾರಣಗಳು ಬೇಡ. ಇದಂಗೆ ಹಿಂಗೆ ಇದು ಹಂಗೆ. ನಿನ್ನ ಕಣ್ಣಲ್ಲಿ ಒಂದು ರೀತಿಯಲ್ಲಿ ರೀಸನ್ ಕೊಡ್ತೀಯ, ಆದ್ರೆ ದೇವರ ಕಣ್ಣಲ್ಲಿ ಬೇರೆನೇ ಇದೆ. ದೇವರ ದೃಷ್ಟಿಯಲ್ಲಿ ನೀನು ಚಿತ್ತದ ಪ್ರಕಾರವಾಗಿ ಜೀವಿಸೋದ್ರೆ ಕರ್ತನು ಖಂಡಿತವಾಗಿ ಮುಚ್ಚಿರುವ ಬಾಗಿಲು ಕಾಣುತ್ತೆ, ಮುಚ್ಚಿರುವ ಬಾಗಿಲು ತೆರೆಯುತ್ತೆ. ಆ ಬಾಗಿಲನ್ನು ತೆರೆದ ಆತ ನಿನ್ನ ಕರ್ತನಾಗಿದ್ದಾನೆ. ಆತನು ತೆರೆದ ಬಾಗಿಲನ್ನು ಯಾರು ಮುಚ್ಚಲಾರರು. ಅದು ಪರಿಸ್ಥಿತಿ, ಸಂದರ್ಭ, ತಲೆ ಹೋಗುವಂತ ಪರಿಸ್ಥಿತಿ ಆದರೂ ಪರವಾಗಿಲ್ಲ, ಕರ್ತನ ಬಿಡುಗಡೆ ಮಾಡಲು ಶಕ್ತನಾಗಿದೆ. ಹಲ್ಲೆಲೂಯಾ. ಇದನ್ನ ಬರೆದು ನಾನು ಪೇಪರ್ ಅಲ್ಲಿ ಹಿಂಗೆ ಸೈನ್ ಹಾಕೊಡ್ತೀನಿ. 100% ನಡೆಯುತ್ತೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ನಮ್ಮ ಅಪ್ಪನ ಆಸ್ತಿ ಅದು. ಹಲ್ಲೆಲೂಯಾ. ನಮ್ಮ ಅಪ್ಪ ನಮ್ಗೆ ಕೊಟ್ಟಿದ್ದಾರೆ. ನನ್ನ ಅಪ್ಪನ ಆಸ್ತಿನ ನಾನು ನಿಮ್ಗೂ ಬರ್ಕೊಡ್ತೀನಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ 100% ನಡೆಯುತ್ತೆ. ಈ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯೋದಾದ್ರೆ ಕರ್ತನು ಖಂಡಿತವಾಗಿ ನಮ್ಮ ಕುಟುಂಬದಲ್ಲಿ ಆ ಕಾರ್ಯವನ್ನ ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಅದು ಏನೇ ಚಾಲೆಂಜಸ್ ಬರಲಿ, ಅದು ಏನೇ ಸವಾಲುಗಳು ಬರಲಿ, ಕರ್ತನು ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಂಡು ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಪರಿಶುದ್ಧ ಸನ್ನಿಧಿಯಲ್ಲಿ ಕರ್ತನೆ ಸೇರಿ ಬರೋದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ, ಬೆಳಗಿನ ಜಾವದಲ್ಲಿ ಕರ್ತನೆ ನಮ್ಮನ್ನ ನಾವು ಶುದ್ಧ ಮಾಡಿಕೊಳ್ತಾ ಇದ್ದೇವೆ ಯೇಸಪ್ಪ. ಹೌದು ಕರ್ತನೆ, ನಮಗೆ ಅನೇಕ ಆಶೀರ್ವಾದಗಳು ಕೊರತೆ, ಕರ್ತನೆ ಒದಗಿಸುವಿಕೆ ಕೊರತೆ, ಜಯದ ಕೊರತೆ ಇರುವುದಂತೆಲ್ಲ ಆದರೆ ಅದೆಲ್ಲವನ್ನ ಪೂರೈಸಲು ಶಕ್ತನಾಗಿದೆಯಾ. ಆದರೆ ನಮ್ಮಿಂದ ನೀನು ಬಯಸ್ತಿರೋದು ಒಂದು ವಿಧೇಯತೆ. ಅದೇ ರೀತಿಯಲ್ಲಿ ಕರ್ತನೆ ನಾವು ಕರ್ತನೆ ನಮ್ಮನ್ನು ಶುದ್ಧ ಮಾಡಿಕೊಳ್ಳುವುದರ ವಿಚಾರವಾಗಿ ಕರ್ತನೆ ಶುದ್ಧ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿ ಸಪ.
ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು, ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು. ಈ ದಿವಸ ಕರ್ತನೆ ನಾವು ಶುದ್ಧಗೊಳ್ಳುವ ಹಾಗೆ ಯಾವ ವಿಚಾರದಲ್ಲಿ ನಾವು ಶುದ್ಧರಾಗಬೇಕು ನಮಗೆ ತಿಳಿಸಿಕೊಡು ಕರ್ತನೆ. ಕೆಲವು ವಿಚಾರಗಳು ನಮಗೆ ಅವಾಗಲೇ ಗೊತ್ತಿದೆ, ಅದರಲ್ಲಿ ಕರ್ತನೆ ನಾವು ಪ್ರಯತ್ನ ಪಡ್ತಿಲ್ಲ. ಆದ್ರೆ ಕರ್ತನೆ ಇವತ್ತಿನ ದಿವಸ ಆ ಒಂದು ವಿಚಾರದಲ್ಲಿ ಪ್ರಯತ್ನ ಪಡುವ ಹಾಗೆ ನಮಗೆ ಸಹಾಯಸ್ತವನ್ನು ಚಾಚು. ನಮ್ಮ ವಿರುದ್ಧವಾಗಿ ನಾವು ಶುದ್ಧ ಹೊಂದದಂತೆ ತಡೆ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಒಂದು ಮಾರ್ಗನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ, ಆಮೆನ್.